ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಎಮ್ನೂರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನೀವು ಟೈಟಲ್ ಹಾಗೂ ತಮ್ನೆಲ್ಲ ನೋಡಿ ಮೊದಲೇ ತಿಳ್ಕೊಂಡಿರ್ತೀರ. ಏನಪ್ಪ ಅಂತಂದರೆ, ಸೊ ಫ್ರೆಂಡ್ಸ್, ನೀವು ಯಾವುದೇ ಯೂಟ್ಯೂಬರ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾಯಿದ್ರೆ ಅಥವಾ ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡ್ತಾಯಿದ್ರೆ ನಿಮಗೆ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಟೈಟಲ್ ಕೊಟ್ಟಿರೋ ಹಾಗೆ ವಿಡಿಯೋನ ಮರ್ಜ್ ಮಾಡೋದು ಯಾವ ರೀತಿ ಅಂತ ವಿಷಯದ ಬಗ್ಗೆ ಕುರಿತು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅಂತಂದರೆ ನೋಡಿ ಫ್ರೆಂಡ್ಸ್, ಇವಾಗ ವಿಡಿಯೋ ಮರ್ಜ್ ಅಂತಂದ್ರೇನು, ಎರಡು ವಿಡಿಯೋಗಳು ಇರ್ತವೆ, ಎರಡು ಅಥವಾ ಅದಕ್ಕಿಂತ ಹೆಚ್ಚು ವಿಡಿಯೋಗಳು ಇರ್ತವೆ, 2-3. ಆ ವಿಡಿಯೋನ ಒಂದೇ ವಿಡಿಯೋವನ್ನಾಗಿ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ಅಂತಂದರೆ ಇವಾಗ ನೋಡಿ, ಇವಾಗ ನಾವು ವಿಡಿಯೋ ಮಾಡ್ತಾ ಇರ್ತೀವಿ, ಮಧ್ಯದಲ್ಲಿ ಏನೋ ಒಂದು ಸ್ಕ್ರಿಪ್ಟು ಚೇಂಜ್ ಇರುತ್ತೆ ಅಥವಾ ವಿಷಯ ಬೇರೆ ಇರುತ್ತೆ. ಮಧ್ಯದಲ್ಲಿ ನಾವು ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಬೇರೆ ವಿಡಿಯೋ ಮಾಡ್ತಿರ್ತೀವಿ. ಆವಾಗ ಎರಡು ವಿಡಿಯೋವನ್ನು ಸಹ ನಾವು ಜೋಡಣೆ ಮಾಡಬೇಕಾಗಿರುತ್ತೆ. ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಆ ಒಂದು ವಿಡಿಯೋನ ಮರ್ಜ್ನ ಯಾವ ರೀತಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕಾಗಿ ಸಿಂಪಲ್ಲಾಗಿ ಒಂದು ಅಪ್ಲಿಕೇಶನ್ನ ಅವಶ್ಯಕತೆ ಇರುತ್ತೆ, ವಿಎಡಿಟ್ ವಿಡಿಯೋ ಮರ್ಜರ್ ಅಂಡ್ ಕಟ್ಟರ್ ಅಂತ. ಈ ಒಂದು ಆ್ಯಪ್ ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ಬಿಗೇನ್. ಸೊ ಫ್ರೆಂಡ್ಸ್, ನಿಮ್ಮ ಹತ್ರ ಫೋನ್ ಇರುತ್ತೆ, ಆಂಡ್ರಾಯ್ಡ್ ಫೋನ್. ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಫೋನಲ್ಲಿರೋ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಸರ್ಚ್ ಟ್ಯಾಬ್ನ ಕ್ಲಿಕ್ ಮಾಡಿ. ಸರ್ಚ್ ಟ್ಯಾಬ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇರುತ್ತೆ ನೋಡಿ, ಮೇಲ್ಗಡೆ ಸರ್ಚ್ ಆ್ಯಪ್ಸ್ ಆ್ಯಂಡ್ ಗೇಮ್ಸ್ ಅಂತ ಇರುತ್ತೆ ನೋಡಿ. ಇಲ್ಲಿ ವಿಎಡಿಟ್ ವಿಡಿಯೋ ಕಟ್ಟರ್ ಆ್ಯಂಡ್ ಮರ್ಜರ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇದನ್ನು ನೀವು ಸರ್ಚ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟಾಗಿ ನೀವು ಸ್ಪೆಲ್ಲಿಂಗ್ನ ನೋಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಹಲವಾರು ಒಂದು ಆ್ಯಪ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಇರುತ್ತೆ ನೋಡಿ, ಸೇಮ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ವಿಎಡಿಟ್ ವಿಡಿಯೋ ಕಟ್ಟರ್ ಆ್ಯಂಡ್ ಮರ್ಜರ್ ಅಂತ ಇದೆ ನೋಡಿ, ಕ್ಲಾಸಿಕಲ್ ಅಂತ ಇರುತ್ತೆ ನೋಡಿ. ಇದು ಇಲ್ಲಿ ಆ್ಯಡ್ಸ್ ಇರುತ್ತೆ ಇದರಲ್ಲಿ ನೋಡಿ ಫ್ರೆಂಡ್ಸ್. ಇದು 14 MB ಒಂದು ಆ್ಯಪ್ ಆಗಿರುತ್ತೆ ನೋಡಿ. ಡೌನ್ಲೋಡೆಡ್ 10 million+ ಟೈಮ್ಸ್ ಅಂತಂದರೆ 1 ಕೋಟಿಗೂ ಅಧಿಕ ಸಹ ಇದನ್ನು ಡೌನ್ಲೋಡ್ ಮಾಡಿದ್ದಾರೆ. ಇದನ್ನು ಇನ್ಸ್ಟಾಲ್ ಕೊಡ್ತೀನಿ, ಇವಾಗ ನೀವು ಇನ್ಸ್ಟಾಲ್ ಕೊಡಿ. ಸೊ ಫ್ರೆಂಡ್ಸ್, ಇದರಲ್ಲಿ ವಿಡಿಯೋ ಮರ್ಜ್ ಮಾಡೋದು ಅಷ್ಟೇ ಅಲ್ಲದೆ ವಿಡಿಯೋನ ಸಹ ನೀವು ಕಟ್ ಮಾಡ್ಬೋದು. ಅಂತಂದರೆ ಇವಾಗ ನೋಡಿ, ವಿಡಿಯೋವನ್ನು ಎಲ್ಲೋ ಒಂದು ನಾವು ಮಿಸ್ಟೇಕ್ ಮಾಡಿರ್ತೀವಿ ಅಥವಾ ನಾವು ವಿಡಿಯೋನ ಎಲ್ಲೇ ಒಂದು ಭಾಗನ ಕಟ್ ಮಾಡಬೇಕಾಗಿರುತ್ತೆ. ಆ ಒಂದು ಕಟ್ ಸಹ ನಾವು ಇದರಲ್ಲಿ ಮಾಡ್ಬೋದು. ನಿಮಗೆ ಬೇಕಿದ್ರೆ ಫ್ರೆಂಡ್ಸ್, ನೀವು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋನ ಮರ್ಜ್ ಮಾಡೋದು ಯಾವ ರೀತಿ ಅಂತ ಮಾತ್ರ ಹೇಳ್ಕೊಡ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನನ್ನದ್ರಲ್ಲಿ ಡೌನ್ಲೋಡ್ ಆಯಿತು. ಇವಾಗ ಓಪನ್ ಅಂತ ಕೊಡ್ತೀನಿ. ಓಪನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ. ಲೋಡಿಂಗ್ ಪ್ರಿಫರೆನ್ಸಸ್ ಅಂತ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಪರ್ಮಿಷನ್ನ ಕೇಳುತ್ತೆ ನೋಟಿಫಿಕೇಷನ್ ಕಳ್ಸೋಕ್ಕೆ ನೋಡಿ ಫ್ರೆಂಡ್ಸ್. ಅಲೋವ್ ಅಂತ ಕೊಡಿ. ಇಲ್ಲಿ ನೋಟಿಫಿಕೇಷನ್ ಕೇಳುತ್ತೆ ನೋಡಿ ಫ್ರೆಂಡ್ಸ್. ಹಲವಾರು ಆಪ್ಷನ್ಗಳು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇರ್ಬೋದು. ಇಲ್ಲಿ ವಿಡಿಯೋನ ಕಟ್ ಮಾಡ್ಕೋಬೋದು. ಬಟ್ ನಾ ಇವಾಗ ಮರ್ಜ್ ಅಂತಕ್ಕಂಥ ಒಂದು ಆಪ್ಷನ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಆಡಿಯೋ ಚೇಂಜ್ ಅಂತ ಇದೆ ನೋಡಿ. ಅಂತಂದರೆ ಫ್ರೆಂಡ್ಸ್, ಇವಾಗ ಒಂದು ವಿಡಿಯೋವನ್ನು ನಾವು ತೋರಿಸ್ತಾ ಇರ್ತೀವಿ, ಬಟ್ ಆಡಿಯೋ ಬೇರೆಯಲ್ಲಿ ಪ್ಲೇ ಆಗೋ ರೀತಿ ನಾವು ಮಾಡ್ಬೋದು. ಇವಾಗ ಮರ್ಜ್ ಅಂತ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಒಂದು ಪರ್ಮಿಷನ್ನ ಕೇಳುತ್ತೆ, ಇಲ್ಲಿ ಅಲೋವ್ ಆಲ್ ಅಂತ ಕೊಡಿ ನೋಡಿ ಫ್ರೆಂಡ್ಸ್. ಇಲ್ಲಿ ಎಲ್ಲ ರೀತಿಯ ಒಂದು ವಿಡಿಯೋಗಳು ನಮಗೆ ಕಾಣ್ತೇವೆ ಇಲ್ಲಿ ನೋಡಿ ಫ್ರೆಂಡ್ಸ್. ಇಲ್ಲಿ ಪ್ರೂಫ್ಗೆ ನೋಡ್ತಿರ್ಬೋದು. ಇಲ್ಲಿ ಫಸ್ಟ್ ವಿಡಿಯೋ ನಂದು ಯಾವುದಿದೆ, 6 minutes 7 seconds ಇದೆ. ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಾನು. ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಂತಂದರೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಅಂತಂದರೆ ನೀವು ಆ ಒಂದು ಆಪ್ಷನ್, ಒಂದು ವಿಡಿಯೋ ನಿಮ್ಗೆ ಯಾವ ಬೇಕಾಗಿರುತ್ತೆ ಆ ಒಂದು ವಿಡಿಯೋ ಮೇಲೆ ನೀವು ಒತ್ತಿಗೆ ಇಟ್ಕೋಬೇಕಾಗುತ್ತೆ 1-2 ಸೆಕೆಂಡು ನೋಡಿ ಫ್ರೆಂಡ್ಸ್. ಇಲ್ಲಿ 507 ಇನ್ನೊಂದು ಇದೆ ನೋಡಿ. ಇದನ್ನು 2 ಕ್ಲಿಕ್ ಮಾಡಿದ ತಕ್ಷಣ ನೀವು ಡನ್ ಅಂತ ಕೊಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲೇ ಮರ್ಜ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಡೈಮೆನ್ಷನ್ಸ್ ನೋಡ್ಕೋಬೋದು. ಇಲ್ಲಿ
ನಿಮಗೆ ಎಷ್ಟು ಡೈಮೆನ್ಷನ್ಸ್ ಬೇಕಂತ ಎಲ್ಲ ಇದೆ ನೋಡಿ ಇಲ್ಲಿ 1080x ನಿಮಗೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನೀವು ಎಷ್ಟು ಕಡಿಮೆ ಇರ್ತೀರ ಅಷ್ಟು ಕಡಿಮೆ ಫೈಲ್ಸ್ ಆಗಿ ಬರುತ್ತೆ, ಎಷ್ಟು ಜಾಸ್ತಿ ಇರ್ತೀರ ಅಷ್ಟು ಒಳ್ಳೆ ಕ್ವಾಲಿಟಿ ಬರುತ್ತೆ, ಬಟ್ ಫೈಲ್ಸ್ ಜಾಸ್ತಿ ಇರುತ್ತೆ. ನಿಮಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ನೋಡಿ ಫ್ರೆಂಡ್ಸ್, 3 ಭಾಗ ವಿಡಿಯೋ ಕ್ವಾಲಿಟಿ ಕೇಳ್ತಾ ಇದೆ. ಲೋ, ಮೀಡಿಯಮ್, ಹೈ ಅಂತ ಇರುತ್ತೆ. ನಿಮಗೆ ಬೇಕಾಗಿದ್ದು ಸೆಲೆಕ್ಟ್ ಮಾಡ್ಕೋಬೋದು. ಫ್ರೇಮ್ ರೇಟ್ ಇದೆ ಫ್ರೆಂಡ್ಸ್, ಇಲ್ಲಿ 30 FPS ಇನ್ನೂ ಒಳಗಡೆ ಇರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣವೇ ಇಲ್ಲಿ ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ಫೈಲ್ ನೇಮ್ ಅಂತ ಇದೆ, ಫೈಲ್ ನೇಮ್ನ ನೀವು ಬೇಕಿದ್ರೆ ಚೇಂಜ್ ಮಾಡ್ಕೋಬೋದು. ನಾನು ಇಷ್ಟೇ ಬಿಡ್ತೀನಿ. ಇಲ್ಲಿ ಡನ್ ಅಂತ ಇರುತ್ತೆ ನೋಡಿ, ಲಾಸ್ಟಲ್ಲಿ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ರನ್ನಿಂಗ್ ಬ್ಯಾಕ್ಗ್ರೌಂಡ್ ಅಂತ ಬಂದಿದೆ. ಅದು 1 ನಿಮಿಷ ಫ್ರೆಂಡ್ಸ್, ಅದು ಲೋಡಿಂಗ್ ಆಗ್ತಾಯಿದೆ. ಸೊ ಫ್ರೆಂಡ್ಸ್, ಏನಪ್ಪ ಅಂತಂದರೆ ನೀವು ಇದಷ್ಟೇ ಮಾಡ್ದೇ ಈ ಒಂದು ಆ್ಯಪಲ್ಲಿ ನೀವು ವಿಡಿಯೋವನ್ನು ಕಟ್ ಮಾಡ್ಬೋದು, ಮರ್ಜ್ ಮಾಡ್ಬೋದು, ಮತ್ತು ನೀವು ಬೇರೆ ಒಂದು ಆಡಿಯೋವನ್ನು ಇದಕ್ಕೆ ವಿಡಿಯೋಕ್ಕೆ ಅದನ್ನು ಮ್ಯೂಟ್ ಮಾಡಿಬಿಟ್ಟು ಬೇರೆ ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಬೋದು. ಇದೆಲ್ಲ ಮಾಡ್ಬೋದು ಫ್ರೆಂಡ್ಸ್. ಇದೆಲ್ಲ ನಿಮಗೆ ಬೇಕಿದ್ದರೆ ಒಂದು ನಿಮಗೆ ಕಾಮೆಂಟ್ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಮಗದು ಕಂಪ್ಲೀಟಾಗಿ ಪ್ರೋಸೆಸ್ ಆಗಿದೆ, ನೋಡ್ಕೋಬೋದು. ಇಲ್ಲಿ ಒಂದು ಪ್ರೋಸೆಸ್ ಕಂಪ್ಲೀಟೆಡ್ ಅಂತ ಬಂದಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆವಾಗಲೇ ಒಂದು ನಿಮಗೆ ನೋಡೋಕ್ಕೆ ಕಾಣ್ತಿರ್ಬೋದು. ಇಲ್ಲಿ ನಮಗೆ 607 ಅಂದರೆ ಒಂದು 6 ನಿಮಿಷ ಮತ್ತು 7 ಸೆಕೆಂಡ್ ಇರುವಂತಹ ವಿಡಿಯೋ ನಮಗೆ ಆವಾಗಲೇ ಶೋ ಆಗ್ತಾ ಇತ್ತು. ಬಟ್ ಇವಾಗ ಇಲ್ಲಿದೆ ನೋಡಿ 11:14 ಅಂತ ಇದೆ. ಅಂತಂದರೆ ನಿಮಗೆ 11 ನಿಮಿಷ ಹಾಗೂ 14 ಸೆಕೆಂಡ್ಗಳ ಒಂದು ವಿಡಿಯೋ ಇಲ್ಲಿ ಬಂದಿರೋದು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಈಸಿಯಾಗಿ ಒಂದು ವಿಡಿಯೋನ ಮರ್ಜ್ ಮಾಡಬೇಕಾಗುತ್ತೆ. ಮತ್ತು ವಿಡಿಯೋನ ಸಹ ಕಟ್ ಮಾಡ್ಬೋದು. ನಿಮಗೆ ಹೇಳಿದ್ನಲ್ಲ, ಇದೇ ಬೇಕಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿದ್ರೆ ನಾನು ವಿಡಿಯೋನ ತಪ್ಪದೆ ಮಾಡ್ತೀನಿ. ಇದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ವಿಡಿಯೋ ಮುಗಿಸೋದಕ್ಕೆ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಮಾಡೋದ್ರಿಂದ ನಾವು ಹಾಕುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ. ನಾವು ಹೀಗೆ ಸಹ ಫೋನ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕುರಿತು ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ. ನೋಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಒಂದು ನೋಟಿಫಿಕೇಷನ್ನ ಕಳಿಸಿದ್ರು ಅವರು. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.